ಯಾರು ಇದನ್ನ ಐಡಿಯಾ ದೇವಡು ಅಡು ಉಗ್ರಂ ಪಡಿದಾನಕ್ಕೆ ಹೈವೇ ತಲುಪಿದಾನಕ್ಕೆ ಈಗಾಗಲೇ ಫ್ಲೇವರ್ ಸ್ಯಾಂಕ್ಷನ್ ಆಗಿದೆ. ಏನು ನೈಟ್ ಹೊತ್ತು ಹೈವೇ ಹೋಗಬೇಕಾದ್ರೆ ಸಾಕಷ್ಟು ಕೆಲವು ಬಳ್ಳಾಡ್ರು ಸೇರಿಕೊಂಡು ಮಾಡುತ್ತೆ, ಕೆಲವು ಬಳ್ಳಾಡ್ರು ಸೇರಿಕೊಂಡು ಅದು ಹಿಂಗೆ ಬರ್ಬೇಕಲ್ಲ ನಾನು ಗೊತ್ತಾ ಪ್ರಕಾರ ಅದು ಫುಲ್ ಓಕೆ ಅದು ಸುಷ್ಟವಾ ಎಲ್ಲ ಕೊಟ್ಟಿದ್ದಲ್ಲ ಇದು ಓಪನ್ ಮಾಡಿಸಿ ಅದನ್ನು ಎರಡು ಬದಾ ಪ್ರಕಾರ ಬಂದಿರ್ತಾರಲ್ಲ ಈ ಕಡೆ ಅದೇ ಮಾಡ್ತಾರೆ. ಕೊಟ್ಟಿದ್ದೀನಿ ಆ ಜಾಗ ನಮಗೆ ಅಂಬಾಡಿ ಇದಕ್ಕೆ ಸ್ಟ್ಯಾಚ್ಯೂಗೆ ಆಂಜನೇಯ ಸ್ಟ್ಯಾಚ್ಯೂ ಕೊಡಿ ಅಂತ ಕೊಟ್ಟಿದ್ದೇನೆ. ಪ್ರಪೋಸ್ ಪರ್ಮಿಷನ್ ಅದೇ ಯಾವ ಮಠ ಗೊತ್ತಿಲ್ಲ ಇದು ಕೊಟ್ಟಲ್ಲ ಇಮ್ಮಿಡಿಯೇಟ್గా కాల్స్పడతాం. అది మా ఊరు దేవుడు వచ్చేసి ఆంజనేయ స్వామి దేవుడు అక్కడ విగ్రహం పెట్టేదానికి హైవే తలపేదానికి బాగా చాలా బాగుంటుంది. అర్థమైతే ನೀವು పర్మిషన్ ఇస్తే ఇమ్మీడియట్ పిలిచి చేపిస్తాను. అయిందే మాట్లాడతానా? ಇವತ್ತೊಂದು ದಿವಸ ಇವತ್ತು ನಮ್ಮ ಹೈವೇ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಮತ್ತು ಲ್ಯಾಂಕೋ ಕಡೆಯಿಂದ ಏನು ಲಾಸ್ಟು ಒಂದು ಸೆಷನ್ ಇದ್ದಾಗ ಅವರಿಗೆ ಲೆಟ್ರ್ ಹಾಕಿದ್ದೆ. ಇಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ, ಬಾಲಾಜಿ ಭವನ ಹತ್ರ ತುಂಬ ತೊಂದರೆ ಆಗ್ತಾಯಿದೆ. ಇದು ಆದಷ್ಟು ಬೇಗ 1000 ಜನಕ್ಕೆ ತೊಂದರೆ ಆಗ್ತಾಯಿದೆ, ಅರ್ಜೆಂಟ್ ಫ್ಲೇವರ್ ಬೇಕಂತ ಕೇಳಿದ್ದೀವಿ. ಈಗಾಗಲೇ ಫ್ಲೇವರ್ ಸ್ಯಾಂಕ್ಷನ್ ಆಗಿದೆ. ಫ್ಲೇವರ್ ಹಾಕಿಂತ ಮುಂಚೆ ನಮ್ಮ ಯಥಾ ಪ್ರಕಾರವಾಗಿ ಮುಳಬಾಗಿಲಿಂದ ಬರ್ತಕ್ಕಂಥ ಆಯ್ದು ಹೋಗೋ ಬೆಂಗಳೂರಿಗೆ ಮತ್ತು ಕೋಲಾರಿಗೆ ನಮ್ಮ ಹಳೆ ರೋಡು ತುಂಬ ಅದ್ಭುತವಾಗಿತ್ತು, ಚೆನ್ನಾಗಿತ್ತು, ಯಾವುದೂ ಅಪಘಾತಗಳಾಗ್ತಾ ಇರಲಿಲ್ಲ. ಈಗ ಏನು ಮಾಡಿ ಒಳಗಡೆ ಹೋಗ್ಬೇಕಾದ್ರೆ ಸಾಕಷ್ಟು ಅಪಘಾತಗಳಾಗ್ತಾ ಇದ್ದಾವೆ. ಆದಷ್ಟು ಬೇಗ ಇದನ್ನು ಕ್ಲೋಸ್ ಮಾಡಿ ಅಂತ ಮನವಿ ಕೊಟ್ಟಾಗ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿ ಯಾರು ಒಪ್ಕೊಂಡಿದ್ದಾರೆ. ಇನ್ನು ಕೇವಲ 3 ದಿವಸದಲ್ಲಿ ರೋಡ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಯಥಾ ಪ್ರಕಾರ ಬೆಂಗಳೂರಿಗೆ ಹೋಗ್ಬೇಕಂತ ಮೊದಲು ಏನು ರೋಡ್ ಇತ್ತು ಅದೇ ರೋಡ್ ಮುಖಾಂತರವಾಗಿ ಆಯ್ದು ಹೋಗಲಿಕ್ಕೆ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ಅವರು ಮನವಿ ಮಾಡಿದ್ದಾರೆ. ಇವತ್ತು ನಾಳೆ ಅಥವಾ ನಾಳಿದ್ದು ವರ್ಕ್ ಸ್ಟಾರ್ಟ್ ಆಗ್ತದೆ. ವರ್ಕ್ ಸ್ಟಾರ್ಟ್ ಆದಾಗ ಏನು ನೈಟ್ ಹೊತ್ತು ಹೈವೇ ಹೋಗಬೇಕಾದ್ರೆ ಸಾಕಷ್ಟು ಕತ್ಲಾಗ್ತಾ ಇದೆ. ಇಲ್ಲಿ ಇವಾಗಲೇ ನಾಳೆನೇ ಇವತ್ತು ಲೈಟು ರೆಡಿ ಮಾಡ್ಕೊಂಡು ಇಲ್ಲಿ ಕತ್ಲಾಗ್ದಂಗೆ 2 ಐಮಾಸ್ಗಳನ್ನ ರೆಡಿ ಮಾಡಲಿಕ್ಕೆ ನಾಳೆ ಒಂದು ಆದೇಶವನ್ನು ಕೊಟ್ಟಿದ್ದೀವಿ. ಸೊ ಅದರಿಂದ ಈ ಒಂದು ಸರ್ಕಲ್ ಏನಿದೆ ಯಥಾ ಪ್ರಕಾರವಾಗಿ ಮೊದಲು ಏನು ಸರ್ಕಲ್ ಇತ್ತೋ ಆ ಸರ್ಕಲ್ನ ರೀತಿ ಮಾಡುತ್ತೆ. ಕೆಲವು ಬಳ್ಳಾಡ್ರು ಸೇರಿಕೊಂಡು ಈ ಒಂದು ಹೈವೇದಲ್ಲಿ ಏನು ಫ್ಲೇವರ್ ಇತ್ತೋ ಆ ಫ್ಲೇವರ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತು ನಾನು ಮೊನ್ನೆ ಡೆಲ್ಲಿಗೆ ಹೋಗಿ ನಾನು ಮತ್ತು MP ಅವರು ಡೆಲ್ಲಿಗೆ ಹೋಗಿ ಅದು ರೆಡಿ ಮಾಡ್ಕೊಂಬಂದಿದ್ದೀವಿ. ಇದು ಸ್ಟಾರ್ಟ್ ಆಗುತ್ತೆ, ಏನು ಫ್ಲೇವರ್ ಸ್ಟಾರ್ಟ್ ಆಗುತ್ತೆ. ಕೆಲವು ಬಿಸ್ನೆಸ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಫ್ಲೇವರ್ ಸ್ಯಾಂಕ್ಷನ್ ಮಾಡೋಕ್ಕೆ ಆಗಿದ್ದನ್ನು ಕ್ಯಾನ್ಸಲ್ ಮಾಡಿದರು. ಮತ್ತೆ ಹೋಗಿ ಅದನ್ನು ರೆಡಿ ಮಾಡ್ಕೊಂಬಂದಿದ್ದೀವಿ. ಯಾಕಂದರೆ ನಾವೆಲ್ಲ ಪ್ರಜಾಪ್ರಭುತ್ವದ ಒಂದು ಪ್ರತಿನಿಧಿಗಳಾಗಿ ಜನಕ್ಕೆ ಇದಕ್ಕೋಸ್ಕರ ಕಾಪಾಡಬೇಕು ಹೊರತು ಯಾರೋ ಬಿಸ್ನೆಸ್ ಮ್ಯಾನ್ಗಳಿಗೆ ಯಾರೋ ವ್ಯಾಪಾರಸ್ಥರು ಕಾಪಾಡ್ತಕ್ಕಂಥ ಧರ್ಮ ಅಲ್ಲ ಅದು. ಸೊ ಅದರಿಂದ ಇದು ಫ್ಲೇವರ್ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಮುಳಬಾಗಿಲಿಂದ ಹಾದು ಹೋಗ್ತಕ್ಕಂಥ ರೋಡು ಯಥಾ ಪ್ರಕಾರ ನಾಳೆಯಿಂದ ಓಪನ್ ಮಾಡಿಸ್ತೀವಿ. ಅದೇ ರೀತಿ ಈಗ ಇರ್ಬೋದು, ಹೋಟೆಲ್ ಇರ್ಬೋದು, ನಂಗ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಸಾಕ್ತಾ ಇದೆ. ನನಗಾಗಲೇ ಕೊಡ್ತೀವಿ ಅಂತ ಹೇಳಿದ್ರು. ಈಗಾಗಲೇ ನಾನು ಲಾಸ್ಟ್ 3 ಡೇಸ್ ಬ್ಯಾಕು ಎಲ್ಲ ಒಂದು ಕಾಂಟ್ರಾಕ್ಟ್ ಕರೆದು ಮಾತಾಡಿದ್ದೀನಿ. ಟೈಮ್ ಬೀಯಿಂಗ್ ಒಳಗಡೆ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನು ತಾಲೂಕಲ್ಲಿ ಬರಲಿಸಲ್ಲ ಅಂತ ಕೂಡ ಹೇಳಿದ್ದೀನಿ. ಸೊ ಅದರಿಂದ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರು ಟೈಮ್ ಬೀಯಿಂಗ್ ಒಳಗಡೆ ಮುಗಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಅದಾದಮೇಲೆ ಮತ್ತೆ 3 ಮುಟ್ತೀವಿ.
ಅದು ಕಂಪ್ಲೀಟ್ ಆದಮೇಲೆ ಮತ್ತು 3 ಮತ್ತು KGF ರೋಡಲ್ಲಿ ಮತ್ತು ಈ ರೋಡಲ್ಲಿ ಮತ್ತು ತಾಲೂರು ರೋಡಲ್ಲಿ ಮತ್ತು ಈ ರೋಡ್ ಇದು ಈ 3 ಮತ್ತು ಫ್ಲೇವರ್ ಮುಟ್ಟಬೇಕಂತ ಹೇಳಿದ್ದೀನಿ. ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಇದು ಮುಟ್ಟೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಯಾಕಂದರೆ ಈಗ ಸ್ವಲ್ಪ ಫಾಸ್ಟಾಗಿ ವರ್ಕ್ ಆಗಬೇಕು, ತೊಂದರೆ ಆಗ್ತಾಯಿದೆ. ನರಸಿಂಹ ತೀರ್ಥ ಮತ್ತು ಇಲ್ಲಿ ನಂಗ್ಲಿ ಮತ್ತು ಒಡ್ಡಳ್ಳಿ ಹತ್ರ ತುಂಬ ತೊಂದರೆ ಆಗ್ತಾಯಿದೆ. ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ನ್ಯಾಷನಲ್ ಪ್ರಾಜೆಕ್ಟ್ ಡೈರೆಕ್ಟರ್ ಒಪ್ಕೊಂಡಿದ್ದಾರೆ, ಅದನ್ನು ಒಪ್ಕೊಳ್ತಾರೆ. ಸೊ ಈ ಸದ್ಯಕ್ಕೆ ನಾಳೆಯಿಂದ ವರ್ಕು ಇಲ್ಲಿ ಮತ್ತು ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಯಥಾ ಪ್ರಕಾರವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ, ಅಪಘಾತಗಳಾಗ್ದಂಗೆ ಕಾಪಾಡ್ತಕ್ಕಂಥ ಕರ್ತವ್ಯನ ಅವ್ರು ಹೊಂದ್ಕೊತಾರೆ ಅಂತ ಹೇಳ್ತೀನಿ. ಸೊ ಒಂದು ಕಡೆ ಒಡ್ಡಲ್ಲಿ ಕಡೆ ಇದೆಲ್ಲ ರಸ್ತೆ ಮಾಡ್ತಿದ್ದಾರೆ, ಧೂಳು ಅಂಗಡಿಗಳಿಗೆ, ಅಕ್ಕಪಕ್ಕದ ಅಂಗಡಿಗಳಿಗೆ, ಹೋಟೆಲ್ಗೆ ನುಗ್ಗಿ ತುಂಬ ಅನಾರೋಗ್ಯ ಕಾಡ್ತಾ ಇದೆ. ಬಟ್ ನೀರು ಕೂಡ ಆಗ್ತಾ ಇಲ್ಲ ಅವರು ಇದ್ರ ಪ್ರಕಾರ. ನಾನು ಈಗಾಗಲೇ ನನಗೇನು ಮನವಿ ಬಂದಿಲ್ಲ, ಏನು ಹೇಳ್ತಿದ್ದಾರಲ್ಲ ಈ ಕೂಡಲೇ ನಾನು ಅವ್ರು ಕರೆದು ಮಾತಾಡ್ತೀನಿ. ಸೆಕ್ಯೂರಿಟಿ ಗಾರ್ಡ್ಸ್ ಹಾಕ್ಬೇಕಂತ ಹೇಳಿದ್ದೀನಿ. ಯಾಕಂದರೆ ಬಸ್ಸುಗಳು ಸಾಲ ವ್ಯವಸ್ಥೆ ತಪ್ಪಾಗ್ತಾಯಿದೆ. ನಮ್ಮ ಮುಳಬಾಗಿಲು ಹೋಗಲಿಕ್ಕೆ ರೋಡ್ ಕೂಡ ಕಾಣಿಸ್ತಾನೆ ಅಂತ ಹೇಳಿದ್ದೀನಿ. ಬಹುಶಃ ಏನಾದರೂ ನೆಕ್ಸ್ಟ್ ಬರ್ತಕ್ಕಂಥ ಟೈಮ್ ಅವಧಿಯಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಬಹುಶಃ ಅದು ಮುಂದಿನ ದಿವಸ ಅವರೇ ಅನುಭವಿಸ್ಬೇಕಾಗ್ತದೆ. ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ ನಾನು ಅವ್ರನ್ನ ಬಯಸ್ತೀನಿ, ಕೇಳ್ಕೊತೀನಿ ಒಬ್ಬ ಶಾಸಕನಾಗಿ. ಸೊ ಅದರಿಂದ ನಾಳೆ ಅಥವಾ ನಾಳಿದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ? 3 ಡೇಸಲ್ಲಿ ಸ್ಟಾರ್ಟ್ ಮಾಡ್ತೀವಿ. 3 ಡೇಸಲ್ಲಿ ಹಾಂ 20 ಡೇಸಲ್ಲಿ ಕೆಲಸ ಮುಗಿಸ್ಕೊಡ್ತೀರಿ. ಓಕೆ, 3 ಡೇಸಲ್ಲಿ ಸ್ಟಾರ್ಟ್ ಮಾಡ್ತಾರೆ. 20 ದಿವಸ ಒಳಗಡೆ ಇದನ್ನು ಮುಗಿಸಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಆದೇಶ ಮಾಡಿದ್ದೀವಿ, ಆಯಿತಾ? ಸೊ ತಾವೆಲ್ಲ ಸಹಕರಿಸ್ಬೇಕು. ಸೊ ಇನ್ನು ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ, ಸಾಕಷ್ಟು ಸಹಕರಿಸ್ಬೇಕಂತ ಮಾಧ್ಯಮದಲ್ಲಿ ಕೇಳ್ತೀನಿ. ತಾವು ಸಹಕರಿಸ್ತಾ ಇದ್ದೀರಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಥರದ್ದು ನಾವು ತಮ್ಮ ನ್ಯೂಸ್ ಮಾಡಬೇಕು. ಯಾಕಂದ್ರೆ ಲಾಸ್ಟ್ ಅಪಘಾತ ಆಯಿತು, ಅನೇಕ ದೂರುಗಳು ಬಂದಿದೆ ಸರ್. ಈ ರಸ್ತೆದೇ ಸುಮಾರು ದೂರುಗಳು ಬಂದಿದೆ. ಬಟ್ ಇವತ್ತು ಅದಕ್ಕೆ ನೀವು ಅಂತಿಮ ಆಡ್ತೀವಿ ಅಲ್ಲ 100%. ನಾನು ನಾಳೆಯಿಂದ JCB ತಂದು ವರ್ಕ್ ಮಾಡೋಕ್ಕೆ ಬರ್ತಾಯಿದ್ದೀನಿ. 3 ಡೇಸಲ್ಲಿ ತೊಗೊಂಡು ವರ್ಕ್ ಮಾಡಿ ರೋಡ್ ಹಾಕ್ಬಿಟ್ಟು ಅದನ್ನ ವ್ಯವಸ್ಥೆ ಮಾಡಿಕೊಡ್ತೀನಿ. ಹೋಗ್ಬೇಕಾದ್ರೆ ಅಲ್ಲೇ ಔಟ್ ಕೊಡ್ತೀವಿ, ಒಳಗಡೆ ಆಗ್ಬೇಕಾದ್ರೆ ಇನ್ನೂ ಔಟ್ ಕೊಡ್ತೀವಿ, ಇನ್ನೊಂದು ಔಟ್ ಕೊಡ್ತೀವಿ. ಅದನ್ನು ಬಂದ್ ಮಾಡೋಕ್ಕೆ ಹೇಳಿದ್ವಿ. ಇಲ್ಲಿ ಸಿಗ್ನಲ್ ಲೈಟ್ ಹಾಕ್ಕೊಡ್ತೀವಿ. 2 ರಾತ್ರಿ 6 ಗಂಟೆಗೆ ಅಂಟ್ಲಿಕ್ಕೆ ಇಲ್ಲಿ 2 ಐಮಾಸನ್ನು ದೊಡ್ಡ ಮಟ್ಟದಲ್ಲಿ ಹಾಕ್ಕೊಡ್ತೀವಿ. ಹಾಂ, ಓಕೆ. ಅದು MP ಅವ್ರು ಕೊಡೋದು ನಾನು ಕೊಡೋದು ಇಬ್ಬರದಲ್ಲಿ ಬಂದಿದ್ದು. ನಾನು ಈ ಕೂಡಲೇ ಮಾತಾಡ್ತೀನಿ ಸರ್, ಅದಾಗಿದೆ. ಮತ್ತು ಇಲ್ಲಿ ಮಾತ್ರ ಇಲ್ಲಿ ಆ ಲೈಟು ಹತ್ರ ನಮ್ಮ ಮುಳಬಾಗಿಲು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೇಳಿದ್ವಿ, ಅದು ಸಿಕ್ಕಿದೆ. ನಾನು ಈಗಾಗಲೇ ಒಂದು ಪಾರ್ಕ್ ಮಾಡಿ ದೊಡ್ಡ ಮಟ್ಟಕ್ಕೆ ಸ್ಟ್ಯಾಚ್ಯೂ ನಮ್ಮ ಮುಳಬಾಗಿಲು ಆಂಜನೇಯ ಸ್ವಾಮಿ ಏನಿದೆಯಾ ಆ ಸ್ಟ್ಯಾಚ್ಯೂ ಹಾಕಲಿಕ್ಕೆ ಈ ಫ್ಲೇವರ್ ಹೋಗಿದ ತಕ್ಷಣ ಸ್ಟ್ಯಾಚ್ಯೂ ಎದ್ದು ನಿಂತಿರೋ ಅದೇನಾಗುತ್ತೆ ತುಂಬ ಅದ್ಭುತ ಕಾಣಿಸ್ತದೆ ಸರ್. ಆದಷ್ಟು ಬೇಗ ಅವ್ರ ಕಡೆ NOC ಬಂದ ತಕ್ಷಣ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.